ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಚಿತ್ರರಂಗದ ನಟ ರವಿ ಚೇತನ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ಈ ಒಂದು ವಿಚಾರ ಬಹುಶಃ ಮಾಧ್ಯಮಗಳಿಂದ ತಿಳ್ಕೊಂಡಿರ್ತೀರಾ ನ್ಯೂಸ್ ನೋಡ್ತಾ. ಈ ನ್ಯೂಸ್ ಬಂದ ತಕ್ಷಣ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ಶಾಕ್ ಆಯ್ತಾ? ಏನಾಯ್ತು ನಿಮ್ಮ ತಲೆಯಲ್ಲಿ ಏನು ಓಡ್ತು ತಕ್ಷಣ? ಅಲ್ಲ, ಶಾಕ್ ನನಗೆಲ್ಲ, ಎಲ್ಲರಿಗೂ ಶಾಕ್ ಆಗಿದೆ ಇದು. ಯಾಕಂದರೆ ನಾನು ಕಂಡ ದರ್ಶನ್ ಇವರಲ್ಲ. ಆಮೇಲೆ ಅದು ನಾನು ದರ್ಶನ್ ಪರವಾಗಿ ಅಂತ ಮಾತಾಡ್ತಾ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಅದು ಪ್ರೂವ್ ಆದರೂ ತಪ್ಪೇ. ಆರೋಪಿ ಅಂತ ಹೇಳ್ತಾರೆ, ಬಟ್ ಅಪರಾಧಿ ಇನ್ನೂ ಇಲ್ಲ. ಸೊ ಅದು ಕಾನೂನು ವಿಲ್ ಟೇಕ್ ಕೇರ್. ಬಟ್ ನಮ್ಮದವ್ರ ಒಡನಾಟ ತುಂಬ ಚೆನ್ನಾಗಿತ್ತು. ಬಟ್ ಈ ಇತ್ತೀಚಿಗೆ ಬೆಳವಣಿಗೆ ಅದು ಏನು ಆಗಿರೋದು, ಇಟ್ ಇಸ್ ಅ ಶಾಕಿಂಗ್. ನನಗಿದು ಯಾವುದೋ ಕತೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡ್ತಾಯಿದ್ದಾರೆ ಅನ್ನೋ ಥರ ಫೀಲ್. ಅದು ಈ ಡೆವಿಲ್ ಅನ್ನೋ ಬರೋದಕ್ಕೂ ಟೈಟ್ಲಿಗೂ ಕತೆಗೂ ಏನು, ಯಾಕಂದ್ರೆ ನಾನು ಡೆವಿಲ್ ಮಾಡ್ತಾ ಇಲ್ಲ, ಬಟ್ ನನಗೆ ಕತೆ ಗೊತ್ತಿಲ್ಲ. ಬಟ್ ಆ ಥರ ಫೀಲ್ ನಾನು ಹೇಳಿದ್ದು. ಅಂದರೆ ಕತೆ ಏನೋ ಇರಬೇಕಿದು ಆ ಥರ ಫೀಲು. ಬಟ್ ಈ ರಿಯಲಿಸ್ಟಿಕ್ ಆಗಿದೆ ಅನ್ನೋದು ನಾನು ಈಗಲೂ ಕೂಡ ನಂಬೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವ್ರನ್ನ ಅಷ್ಟು ಕ್ಲೋಸಾಗಿ ನೋಡಿದ್ದೀನಿ, ಅಷ್ಟು ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಒಂದು 250 ಸಿನಿಮಾ ಮಾಡಿದ ಜೊತೆ, ಜಾಸ್ತಿ ಮಾಡೋ ಒಂದು 20 ಸಿನಿಮಾ ಅವ್ರ ಜೊತೆ ನಾನು ಮಾಡಿದ್ದೇನೆ. ಅಷ್ಟು ಸುಮಾರು ಈ ಕಾಟೇರ ಅವ್ರಿಗೂ ಹೇಳ್ತಾ ಇರೋದು ನಾನು. ಕಿಟ್ಟಿಯಿಂದ ಹಿಡಿದು, ಮಂಡ್ಯದಿಂದ ಹಿಡಿದು, ಸುಮಾರು ಲಾಲಿ ಹಾಡು ಸುಮಾರು. ಸೊ ನಮ್ಮದು ಒಡನಾಟ ತುಂಬ ಚೆನ್ನಾಗಿತ್ತು. ಆ್ಯಸ್ ಅ ಪ್ರೊಫೆಷನ್ ಆಗಿದ್ವಿ. ಸಹ ಕಲಾವಿದರು ತುಂಬ ಬೆಲೆ ಕೊಡ್ತಾಯಿದ್ರು, ತುಂಬ ಕೇರ್ ತೊಗೊತಾಯಿದ್ರು. ಯಾಕಂದ್ರೆ ಸುಮಾರು ಇನ್ಸಿಡೆಂಟು ನಾನು ಫೈಟ್ ಅವ್ರ ಜೊತೆ ಮಾಡಿದ್ದೆ. ನಾನು ಜಾಸ್ತಿ ಫೈಟ್ ಮಾಡೋದೇ ಅವ್ರ ಜೊತೆ. ವಿಲನ್ ಆಗಿ ನಾನು ಜಾಸ್ತಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಅವಳು ರೆಕ್ಸ್ ಅವ್ರಿಗೆ ಆ ಸಿನಿಮಾದಲ್ಲೇ ಹೀರೋಯಿನ್ ಮೇಲೆ ಕಣ್ಣು ಹಾಕಿದೆ, ಹೊಡೆದು ಕಳಿಸಿ ಮತ್ತೆ ಈ ಸಿನಿಮಾಗೆ ಬಂದಿದ್ಯಾ ಅವರು. ಸೊ ಈ ಥರ ಒಂದು ಪ್ರೊಫೆಷನ್ ಆಗಿ ನಮ್ಮದು ನಡೀತಾ ಇತ್ತು. ಈಗಲೂ ಅವರು ಮದುವೆ ಗಂಡು ಅಂತಾರೆ ನನಗೆ. ಜೋಕ್ ಮಾಡಿದೆ, ಚೇತು ಅಂತಾರೆ, ಮದುವೆ ಗಂಡು ಅಂತಾರೆ. ಸೊ ಆ ಥರ ಒಂದು ಪ್ರೊಫೆಷನ್ ವೈಸ್ ನಾವು ಗೊತ್ತಿರೋರು. ಸೊ ಪರ್ಸನಲ್ ವೈಸ್ ನಾವು ಹೋಗ್ತಾಯಿಲ್ಲ, ಪರ್ಸ್ನಲ್ ಅವ್ರದ್ದು ನಮ್ಮದು. ಬಟ್ ಪ್ರೊಫೆಷನ್ ಅಂತ ಬಂದಾಗ ವಿಸ್ ಟು ಬಿ ಟುಗೆದರ್. ಯಾವಲೋ ಅವರು ದೊಡ್ಡ ಸ್ಟಾರು ಅಂತ ಯಾವತ್ತೊಂದು ಜೊತೆಗೆ ಊಟ ಮಾಡ್ತಾಯಿದ್ವಿ. ಅವ್ರ ಸಿನಿಮಾ ಅಂದಮೇಲೆ ನಾವು ಅವ್ರ ಕ್ಯಾರಮನಲ್ಲೇ ಊಟ ಮಾಡ್ತಾಯಿದ್ದೆ, ಅವ್ರ ಜೊತೆನೇ ಊಟ ಮಾಡ್ತಾಯಿದ್ದು. ಆಮೇಲೆ ಆ ವ್ಯಕ್ತಿ ಯಾರೇ ಬಂದರೂ ಫಸ್ಟ್ ಊಟ ಹಾಕ್ತಾರೆ. ಊಟ ಮಾಡಿ ಫಸ್ಟು, ನೀನು ಕತೆ ವಿಷಯ ಆಮೇಲೆ ಹೇಳಿ, ಫಸ್ಟ್ ಊಟ ಮಾಡೋಂಥ ವೆಜ್ ನಾನ್ ವೆಜ್ ಏನೇ ಇರಲಿ ಫಸ್ಟ್ ಊಟ ಮಾಡೋಂಥ. ಹೊಟ್ಟೆ ತುಂಬ ಊಟ ಹಾಕಿದ್ಮೇಲೆ ಏನು ವಿಷಯ ಅಂತ ಕೇಳ್ತಾರೆ. ಸೊ ಇದು ಅವ್ರದ್ದು ಪದ್ಧತಿ. ಅಷ್ಟು ಒಳ್ಳೆ ಗುಣಗಳು. ಆಮೇಲೆ ಕೊರೋನಾ ಟೈಮಲ್ಲಿ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅದೆಲ್ಲ ನಿಮಗೂ ಗೊತ್ತು, ಹೊಸದೇನಲ್ಲ ಅದು. ಆಮೇಲೆ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನನಗೆ ಎಷ್ಟು ಜನ ಆರ್ಟಿಸ್ಟ್ ಬಂದು ಹೇಳೋರು, ಚೇತನ್ ನನಗೆ ಅವರು ಸಹಾಯ ಮಾಡಿದ್ರು ದರ್ಶನ್ ಅವರು. ಹೌದಾ, ಟಕ್ಕದವ್ರು ಹೋಗಿ ಇವ್ರು ಸಹಾಯ ಮಾಡಿದ್ರೆ ಅದೇ ಬಿಡ ಅನ್ನೋರು. ಅಂದರೆ ಈ ಕೈಯಿಂದ ಆ ಕೈಗೆ ಗೊತ್ತಾಗಬಾರ್ದು, ಆ ಥರ ಹೆಲ್ಪ್ ಮಾಡೋರು. ಬಟ್ ಇಟ್ಸ್ ರಿಯಲಿ ಶಾಕಿಂಗ್. ಅವ್ರು ಈ ಥರ ಮಾಡೋಕ್ಕೆ ಸಾಧ್ಯನಾ? ನನಗೇನೋ ನಂಬಕ್ಕೆ ಆಗ್ತದೆ, ಈಗಲೂ ನಂಬಕ್ಕಾಗ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.